ಇನ್ನು ಕಳೆದ ಬಾರಿ ಅಂದರೆ ದರ್ಶನ್ ಅವರ ಜಾಮೀನು ಅರ್ಜಿಯ ಒಂದು ವಿಚಾರಣೆ ಏನು ನಡೆದಿತ್ತು ಕಳೆದ ಬಾರಿ, ಆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಬಹಳಷ್ಟು ಪ್ರಬಲವಾದಂತಹ ವಾದ ಮಂಡನೆ ಮಾಡಿದರು. ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲವು ಸಾಕ್ಷ್ಯಾಧಾರಗಳನ್ನು ಮ್ಯಾನುಪುಲೇಟ್ ಮಾಡಿದ್ದಾರೆ, ಹಲವಾರು ವಿಷಯಗಳನ್ನು ತಿರುಚಿದ್ದಾರೆ ಎನ್ನುವಂತಹ ಒಂದು ಪ್ರಬಲವಾದಂತಹ ವಾದ ಮಂಡನೆ ಮಾಡಿದರು. ಸರಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಇವರು ತನಿಖೆ ಮಾಡಿಲ್ಲ. ಇನ್ನು ದರ್ಶನ್ ಅವರು ಹಣವನ್ನು ಸಂಗ್ರಹಣೆ ಮಾಡಿ ಇಡ್ತಾ ಇದ್ರು ಅನ್ನುವಂತಹ ಆರೋಪ ಮಾಡಿದ್ದಾರೆ. ಆ ಒಂದು ಚಾರ್ಜ್ ಶೀಟ್ನಲ್ಲಿ ಏನು ಚಾರ್ಜ್ ಶೀಟ್ ದಾಖಲು ಮಾಡಿದ್ರು ಅದರಲ್ಲಿ ದರ್ಶನ್ ಅವರು ಮುಂಚೆನೇ ಹಣ ಕೂಡಿಡ್ತಾ ಇದ್ರು ಅನ್ನುವಂತಹ ಒಂದು ಮಾತನ್ನು, ವಿಷಯವನ್ನು ಅವರು ಬಹಿರಂಗಪಡಿಸಿದ್ದಾರೆ. ಆದರೆ ದರ್ಶನ್ ಅವರಿಗೆ ಅದೇನು ಕನಸು ಬಿದ್ದಿತ್ತಾ? ಈ ರೀತಿಯಾಗಿ ರೇಣುಕಾಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ, ಆತನನ್ನು ಹತ್ಯೆ ಮಾಡ್ತೇನೆ, ಆ ಸಂದರ್ಭದಲ್ಲಿ ಈ ಹಣ ಬೇಕಾಗತ್ತೆ ಅಂತ ಅವರು ಏನಾದರೂ ಹಣವನ್ನು ಕೂಡಿಡ್ತಾ ಇದ್ರಾ? ಅವ್ರಿಗೇನಾದರೂ ಈ ರೇಣುಕಾಸ್ವಾಮಿ ಅನ್ನುವಂತಹ ವ್ಯಕ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಸೇನಾದರೂ ಬಿದ್ದಿತ್ತಾ? ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದೆಡೆ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಏನೇನು ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ತಿರುಚಿದ್ದಾರೆ. ಕೆಲವು ವಿಷಯಗಳನ್ನು ಇವರು ಖುದ್ದಾಗಿ ಹುಟ್ಟಿಸ್ಕೊಂಡು ಬರೆದಿದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಕಳೆದ ಬಾರಿ ದರ್ಶನ್ ಅವರ ಪರ ವಕೀಲರು ದರ್ಶನ್ ಅವರಿಗೆ ಜಾಮೀನು ಕೊಡಿಸಲೇಬೇಕು ಅಂತ ಒಂದು ಪ್ರಬಲವಾಗಿರುವಂತಹ ವಾದ ಮಂಡನೆ ಮಾಡಿದರು. ಆದರೆ ಈಗ SP ಪ್ರಸನ್ನ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಆಗಿ ಇದೀಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ CCTVಯಲ್ಲಿ ಕಿಡ್ನ್ಯಾಪ್ ಮಾಡಿರುವಂತಹ ದೃಶ್ಯ ಸೆರೆಯಾಗಿದೆ. CCTVಯಲ್ಲಿ ಇಬ್ಬರು ಅವ್ರನ್ನ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಬಿದ್ದಿರುವಂತಹ ಅಳ್ತಾ ಇರುವಂತಹ ಫೋಟೋ ಎರಡೂ ಕೂಡ ಸಿಕ್ಕಿದೆ. ಗೋಗರಿತಾ ಇದ್ರಲ್ವಾ ಬಾಸ್, ನಾನು ನಿಮ್ಮ ಅಭಿಮಾನಿ ಬಾಸ್ ಅಂತ ಏನು ಗೋಗರಿತಾ ಇದ್ರು, ಆ ಒಂದು ಫೋಟೋ ಏನಿತ್ತು, ದೈನ್ಯ ಪರಿಸ್ಥಿತಿಯ ಒಂದು ಫೋಟೋ ಏನು ಸಿಕ್ಕಿತ್ತು, ಅದೆಲ್ಲವೂ ಕೂಡ ಈಗ ರಿಟ್ರೀವ್ ಆಗಿದೆ. ಆ ಫೋಟೋಗಳು ಕೂಡ ಸಿಕ್ಕಿದಾವೆ. ರೇಣುಕಾಸ್ವಾಮಿ ಅಂಗಾತವಾಗಿ ಕೆಳಗಡೆ ಬಿದ್ದಿರುವಂತಹ ಒಂದು ಫೋಟೋ, ಅದರಲ್ಲಿ ಆತನ ಮೈ ಮೇಲೆ ಇರುವಂತಹ ಗಾಯದ ಕಲೆಗಳು, ಇದೆಲ್ಲವೂ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿಯನ್ನು ಎಷ್ಟೊಂದು ಟಾರ್ಚರ್ ಮಾಡಿ ಹತ್ಯೆ ಮಾಡಿದ್ದಾರೆ ಅನ್ನೋದಕ್ಕೆ ಆ ಒಂದು ಫೋಟೋ ಇದೆಯಲ್ವಾ, ಆತ ದೈನ್ಯವಾಗಿ ಬೇಡ್ಕೊಳ್ತಾ ಇರುವಂತಹ ಒಂದು ಫೋಟೋ, ಆ ಫೋಟೋನೇ ಅದಕ್ಕೆ ಸಾಕ್ಷಿ ಅಂತ ಆ ಫೋಟೋಗಳ ವಿಚಾರವನ್ನು ಕೂಡ SP ಪ್ರಸನ್ನ ಕುಮಾರ್ ಅವರು ನ್ಯಾಯಮೂರ್ತಿಗಳ ಮುಂದೆ ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. A10 ಆರೋಪಿಗೆ ರೇಣುಕಾಸ್ವಾಮಿ ಏನಿದ್ದಾನೆ ಆ ರೇಣುಕಾಸ್ವಾಮಿಯ ಫೋಟೋಗಳನ್ನು ಕಳಿಸಿದ್ದಾರೆ. ಸಾಕ್ಷಿಯೊಬ್ಬರ ಮೊಬೈಲ್ನಿಂದ ಫೋಟೋಗಳನ್ನು ಕ್ಲಿಕ್ ಮಾಡಿದ್ದಾರೆ. ನೆಲಕ್ಕೆ ಬಿದ್ದಿರುವಂತಹ ಕೈ ಮುಗಿತಾ ಇರುವಂತಹ ಫೋಟೋ ಏನಿದ್ದಾವೆ ಆ ಫೋಟೋಗಳು ಕೂಡ ರಿಟ್ರೀವ್ ಆಗಿದ್ದಾವೆ. ಅಲ್ಲಿ ಒಂದು ಟ್ರಕ್ ನಿಂತಿದ್ದು ಬಸವರಾಜ್ ಎಂಬವರಿಗೆ ಆ ಟ್ರಕ್ ಸೇರಿರುವಂಥದ್ದು. ಆ ಟ್ರಕ್ ಏನಿತ್ತಲ್ಲ ಅದರ ಮಾಲೀಕ ಕೂಡ ಗೊತ್ತಾಗಿದ್ದಾರೆ. ಅವ್ರು ಹೇಳ್ತಾರೆ ಲೋನ್ನಲ್ಲಿ ನಾನು ತೆಗೆದುಕೊಂಡಿದ್ದೆ ಆ ಟ್ರಕ್ಕನ್ನು ಅಂತ ಅವರು ಕೂಡ ಹೇಳಿದ್ದಾರೆ. ಲೋನ್ ತೀರಿಸೋದಕ್ಕಾಗದೆ ಬ್ಯಾಂಕ್ನವರು ಅದನ್ನು ಸೀಸ್ ಮಾಡಿದರು. ಬ್ಯಾಂಕ್ನವರು ಆ ಟ್ರಕ್ನ ಸೀಸ್ ಮಾಡಿದರು. ರೇಣುಕಾಸ್ವಾಮಿ ಬಿದ್ದಿರುವಂತಹ ಒಂದು ಫೋಟೋ, ಆತ ಗೋಗರಿತಾ ಇರುವಂತಹ ಒಂದು ಫೋಟೋ ಏನಿದೆ, ಎರಡೂ ಕೂಡ ಲಭ್ಯ ಆಗಿದೆ. ಅಂದರೆ ಆ ಒಂದು ಪರಿಸ್ಥಿತಿ ಏನಿತ್ತು, ಯಾವ ರೀತಿಯಾಗಿ ಹತ್ಯೆ ಮಾಡಿದರು, ಅದರ ಒಂದು ಭಯಾನಕ ಪರಿಸ್ಥಿತಿ ಏನಿತ್ತು, ಆ ಪರಿಸ್ಥಿತಿಯನ್ನು ಕೂಡ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನ್ಯಾಯಮೂರ್ತಿಗಳ ಮುಂದೆ ಇಡ್ತಾ ಇದ್ದಾರೆ. ಹೀಗಾಗಿ ಈ ಹತ್ಯೆ ಇದೆಯಲ್ಲ, ಇದು ಸಾಮಾನ್ಯವಾಗಿರುವಂತಹ ಒಂದು ಹತ್ಯೆ ಅಲ್ಲ. ಇದೇ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಈ ಒಂದು ಜಾಮೀನಿಗಾಗಿ ಸಲ್ಲಿಕೆ ಮಾಡಿರುವಂಥ ಅರ್ಜಿ ಏನಿದೆ ಅದರಲ್ಲಿ ಜಾಮೀನಿಗಾಗಿ ಪರಿಗಣಿಸಬಾರ್ದು, ದರ್ಶನ್ ಅವರಿಗೆ ಜಾಮೀನು ನೀಡಬಾರ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ಟ್ರಕ್ ಏನಿತ್ತು, ರೇಣುಕಾಸ್ವಾಮಿ ಗೋಗರಿತಾ ಇರುವಂತಹ ಒಂದು ದೃಶ್ಯ, ನೆಲದಲ್ಲಿ ಅಂಗಾತವಾಗಿ ಬಿದ್ದಿರುವಂತಹ ಒಂದು ಫೋಟೋ, ಈ ಎರಡು ಫೋಟೋಗಳು ಯಾವಾಗ ಸಿಕ್ತು, ಪೊಲೀಸ್ ಅಧಿಕಾರಿಗಳು ಅದರ ಒಂದು ಜಾಡ್ ಹಿಡಿದ್ರು. ಆ ಒಂದು ಟ್ರಕ್ ಏನು ನಿಂತಿತ್ತಲ್ವಾ ಅದರ ಒಂದು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾದರು. ಮಾಹಿತಿಗಳನ್ನು ಕಲೆ ಹಾಕಿದಾಗ ಗೊತ್ತಾಗಿದ್ದು ಆ ಯಾವ ವ್ಯಕ್ತಿಗೆ ಸೇರಿರುವಂತಹ ಒಂದು ಟ್ರಕ್ ಅನ್ನುವಂಥದ್ದು ಇದೆಯಲ್ಲ ಅದು ಕೂಡ ಗೊತ್ತಾಯಿತು. ಬಸವರಾಜ್ ಎಂಬವರಿಗೆ ಸೇರಿರುವಂತಹ ಟ್ರಕ್ ಅದು. ಬಸವರಾಜ್ ಅವರು ಹೇಳ್ತಾರೆ, ಇಲ್ಲ ನಾನು ಲೋನ್ ತೆಗೆದುಕೊಂಡಿದ್ದೆ, ಲೋನ್ ಮಾಡಿ ಆ ಒಂದು ಟ್ರಕ್ ತಗೊಂಡಿದ್ದೆ, ಲೋನ್ ತೀರಿಸೋಕ್ಕಾಗದೆ ಅದನ್ನೆಲ್ಲ ಆ ಒಂದು ಟ್ರಕ್ಕನ್ನು ನನ್ನಿಂದ ಕಿತ್ಕೊಂಡ್ರು. ಹೀಗಾಗಿ ಈ ಒಂದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ ಅಂತ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಇನ್ನು ಕಳೆದ ಬಾರಿ ದರ್ಶನ್ ಅವರ ಪರ ವಕೀಲರು ಏನು ವಾದ ಮಂಡನೆ ಮಾಡಿದ್ರು ಆ ವಾದ ಮಂಡನೆ ಮಾಡಿರುವಂತಹ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರಮುಖವಾಗಿ ಕಳೆದ ಬಾರಿ ಸೃಷ್ಟಿ ಮಾಡಿರುವಂತಹ ಕೆಲವು ಸಾಕ್ಷಿಗಳಿದ್ದಾವೆ, ಕೆಲವು ಸಾಕ್ಷ್ಯಾಧಾರಗಳನ್ನು ತಿರುಚಿದ್ದಾರೆ ಅನ್ನುವಂತಹ ಒಂದು ವಾದವನ್ನು ದರ್ಶನ್ ಅವರ ಪರ ವಕೀಲರು ಮಾಡಿದರು. ಈ ಒಂದು ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಆ ಚಾರ್ಜ್ ಶೀಟ್ನ ನೋಡ್ತಾ ಹೋದರೆ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ
ಸಾಕ್ಷ್ಯಾಧಾರಗಳನ್ನು ತಿರುಚಿದ್ದಾರೆ, ಕೆಲವು ವಿಷಯಗಳನ್ನು ಇವರೇ ಹುಟ್ಟಾಕಿದ್ದಾರೆ. ಹೀಗಾಗಿ ದರ್ಶನ್ ಅವರ ವಿರುದ್ಧ ಚಾರ್ಜ್ ಶೀಟ್ ಏನು ದಾಖಲು ಮಾಡಿದ್ದಾರೆ ಅದೊಂದು ರೀತಿಯಾಗಿ ಹಾಸ್ಯಾಸ್ಪದ. ಅಧಿಕಾರಿಗಳು ಅದರಲ್ಲಿ ಲೋಪದೋಷ ಮಾಡಿದ್ದಾರೆ ಅನ್ನುವಂತಹ ವಿಷಯವನ್ನು ಪ್ರಸ್ತಾಪ ಮಾಡಿ ಅಧಿಕಾರಿಗಳ ವಿರುದ್ಧವೇ ಒಂದು ಗೂಬೆ ಕೂರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅಧಿಕಾರಿಗಳ ವಿರುದ್ಧ ಈ ಒಂದು ಪ್ರಕರಣದಲ್ಲಿ ಸರಿಯಾಗಿ ಅವರು ತನಿಖೆ ಮಾಡಿಲ್ಲ ಅನ್ನುವಂತಹ ಒಂದು ಅಂಶವನ್ನು ಇಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ SP ಪ್ರಸನ್ನ ಕುಮಾರ್ ಅವರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಲ್ಲ ಸಾಕ್ಷಿಗಳನ್ನು ಪ್ಲಾಂಟೆಡ್ ಅಂತಾರೆ, ಆದರೆ ಅದು ಸರಿಯಲ್ಲ. ಶೆಡ್ಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಗಾರ್ಡ್ಗಳಿಂದಲೂ ಕೂಡ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗಳು ನೇಮಕಗೊಂಡಿರುವಂತಹ ಉದ್ಯೋಗಿಗಳು, ಅವರು ನೇಮಕವಾಗಿರುವಂತಹ ಉದ್ಯೋಗಿಗಳು ಇವರನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಸರಿಯಲ್ಲ. ಸುಮ್ಮನೆ ಬಂದುಬಿಟ್ರಾ ಎಲ್ಲಿಂದನೋ? ಆದರೆ ಇವರು ಪ್ಲಾಂಟೆಡ್ ಅಂತ ಹೇಳ್ತಾ ಇದ್ದಾರಲ್ಲ, ಸರಿಯಲ್ಲ. ಅಲ್ಲದೆ ಕೆಲಸ ಮಾಡುವವರ ಮಾಹಿತಿಗಳೇನಿತ್ತು, ಅವರಿಂದ ಏನು ಮಾಹಿತಿಗಳಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿಯೇ ಕಿರಣ್, ಮಧುಸೂದನ್, ಮಲ್ಲಿಕಾರ್ಜುನ್ ಅವರು ಕೂಡ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಸಾಕ್ಷಿಗಳನ್ನು ಪ್ಲಾಂಟೆಡ್ ಅಂತ ಏನು ಹೇಳ್ತಾ ಇದ್ರು ದರ್ಶನ್ ಅವರ ಪರ ವಕೀಲರು, ಅದು ಸರಿಯಲ್ಲ. ಪ್ಲಾಂಟೆಡ್ ಹಾಗಾದರೆ ಯಾರ್ಯಾರು ಸೆಕ್ಯೂರಿಟಿಗಳು ಕೆಲಸ ಮಾಡ್ತಾ ಇದ್ರು, ಯಾರ್ಯಾರು ಉದ್ಯೋಗಿಗಳಿದ್ರು, ಸುಮ್ಮನೆ ಎಲ್ಲಿಂದನೋ ಪ್ಲಾಂಟೆಡ್ ಆದ್ರೆ ಏನೋ ದುಡ್ಡು ಕೊಟ್ಟರು ಅಂತ ಏನಾದರೂ ಸಾಕ್ಷ್ಯವನ್ನು ಹೇಳೋದಕ್ಕೆ ಬಂದ್ರಾ? ಇಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದು ಕೂಡ ಯಾವುದೋ ಒಂದು ಏಜೆನ್ಸಿ ಥ್ರೂ ಕೆಲಸ ಪಡ್ಕೊಂಡು ಬಂದಿರೋರು, ಸಂಬಳ ತಗೊಂಡು ಅಲ್ಲಿ ಕೆಲಸ ಮಾಡ್ತಾ ಇರುವಂಥವರು, ಯಾರಿಂದಲೋ ಅಂದರೆ ಯಾರೋ ಒಬ್ಬರಿಂದ ಅವರು ನೇಮಕ ಆದವರೇ ಅಲ್ವೇ? ಹಾಗಾದರೆ ಪ್ಲಾಂಟೆಡ್ ಹೇಗಾಗ್ತಾರವರು? ಹುಟ್ಟಾಕಿರುವಂತಹ ಸಾಕ್ಷಿಗಳು ಹೇಗಾಗತ್ತೆ? ಈ ಪ್ರಕರಣವನ್ನು ತಿರುಚಿದ್ದಾರೆ ಅನ್ನುವಂಥದ್ದು ಏನಿದೆಯಲ್ಲ, ಪ್ಲಾಂಟೆಡ್ ಸಾಕ್ಷ್ಯಾಧಾರಗಳಿದ್ದಾವೆ, ಕೆಲವು ಅಂಶಗಳನ್ನು ಹುಟ್ಟಾಕಿದ್ದಾರೆ ಅನ್ನುವಂಥದ್ದು ಏನಿದೆಯಲ್ಲ, ಅದು ಸರಿಯಲ್ಲ ಅಂತ SP ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕಂದರೆ ದರ್ಶನ್ ಪರ ವಕೀಲರು ಇದೇ ವಿಚಾರವನ್ನು, ಅಂದರೆ ಆ ಒಂದು ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಗಳನ್ನು ಹೇಳಿದ್ರಲ್ವೇ, ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಕೊಟ್ಟಿರುವಂಥದ್ದು, ಇನ್ನು ದರ್ಶನ್ ಅವರು ಹಣವನ್ನು ಏನು ಸಂಗ್ರಹಣೆ ಮಾಡಿಟ್ಟಿದ್ರು ಅದಕ್ಕೂ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಎಲ್ಲದಕ್ಕೂ ಕೂಡ ಕೌಂಟರ್ ಕೊಡುವಂತಹ ಕೆಲಸವನ್ನೇನೋ ಮಾಡಿದ್ರು. ದರ್ಶನ್ ಅವರು ಹಣವನ್ನು ಮೇ ತಿಂಗಳಿಂದನೇ ಸಂಗ್ರಹಣೆ ಮಾಡ್ಕೊಂಡು ಬಂದಿದ್ರಂತೆ. ಇದು ಚಾರ್ಜ್ ಶೀಟ್ನಲ್ಲಿದೆ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇದನ್ನು ಉಲ್ಲೇಖ ಮಾಡಿದ್ದಾರೆ ಸ್ವಾಮಿ. ಆದರೆ ದರ್ಶನ್ ಅವರಿಗೆ ಕನಸು ಬಿದ್ದಿತ್ತ ಅನ್ನುವಂತಹ ಮಾತನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು. ಇನ್ನು ರೇಣುಕಾ ಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಬಗ್ಗೆನೂ ಅವರೇನಾದರೂ ಕನಸು ಕಂಡಿದ್ರಾ? ಇದೆಲ್ಲ ನೋಡಿದ್ರೆ ಪ್ಲಾಂಟೆಡ್ ಅನ್ನುವಂತಹ ಒಂದು ವಾದವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ SP ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಂಥವರು, ಯಾರ್ಯಾರು ಸಾಕ್ಷಿ ಹೇಳಿದಾರಲ್ವಾ, ಎಲ್ಲಿಂದನೋ ಕರ್ಕೊಂಬಂದು ಸಾಕ್ಷಿ ಹೇಳಿಸಿರುವಂಥದ್ದಲ್ಲ. ಅವರು ಮುಂಚೆನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ನೇಮಕವಾಗಿದ್ರು ಅವರಲ್ಲಿ. ಹಾಗಾದರೆ ಪ್ಲಾಂಟೆಡ್ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ? ಇದು ತಪ್ಪು ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ.